ಮೈಸೂರು ಹತ್ತಿರದ ಒಂದು ಊರಿನಲ್ಲಿ ಸಾವಿತ್ರಮ್ಮ ಎಂಬ ತಾಯಿ ವಾಸಿಸುತ್ತಿದ್ದಳು. ಅವಳಿಗೆ ಇಬ್ಬರು ಮಕ್ಕಳು. ದೊಡ್ಡ ಮಗ ಸುರೇಶ್, ಚಿಕ್ಕ ಮಗಳು ಅನಿತಾ. ಗಂಡ ಸಣ್ಣ ಉದ್ಯೋಗ ಮಾಡುತ್ತಿದ್ದ. ಹಣ ಹೆಚ್ಚು ಇರಲಿಲ್ಲ, ಆದರೆ ಆ ಮನೆಯಲ್ಲಿ ಯಾವತ್ತೂ ಸಂತೋಷ ಇತ್ತು. ಬೆಳಿಗ್ಗೆ ಸಾವಿತ್ರಮ್ಮ ಎದ್ದು ಮನೆ ಸ್ವಚ್ಛ ಮಾಡುತ್ತಿದ್ದಳು, ಮಕ್ಕಳಿಗೆ ತಿಂಡಿ ಮಾಡಿಸುತ್ತಿದ್ದಳು. ಗಂಡ ಕೆಲಸಕ್ಕೆ ಹೋಗುವ ಮುನ್ನ ಟಿಫಿನ್ ಸಿದ್ಧ ಮಾಡುತ್ತಿದ್ದಳು. ಆ ಮನೆಯಲ್ಲಿದ್ದ ಶಾಂತಿಯ ಕಾರಣ ಒಂದೇ, ಅಮ್ಮ. ಮಕ್ಕಳು ಶಾಲೆಯಿಂದ ಬಂದರೆ ಮೊದಲ ಪ್ರಶ್ನೆ, ಅಮ್ಮ ಏನು ಊಟ? ಗಂಡ ಕೆಲಸದಿಂದ ಬಂದರೆ, ಸಾವಿತ್ರಿ ಒಂದು ಕಪ್ ಕಾಫಿ ಕೊಡಮ್ಮ ಎನ್ನುತ್ತಿದ್ದರು. ಅವಳು ದಣಿದಿದ್ದರೂ ಮುಖದಲ್ಲಿ ನಗು ಇರುತ್ತಿತ್ತು. ಕಾಲ ಕಳೆದಂತೆ ಸುರೇಶ್ ದೊಡ್ಡವನಾಗಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದನು. ಮದುವೆಯೂ ಆಯಿತು. ಹೆಂಡತಿ ಮೇಘನಾ ನಗರದಲ್ಲಿ ಬೆಳೆದವಳು. ಅವಳಿಗೆ ಹಳ್ಳಿ ಜೀವನ ಇಷ್ಟ ಇರಲಿಲ್ಲ. ಒಂದು ದಿನ ಸುರೇಶ್ ಹೇಳಿದ, ಅಮ್ಮ, ನೀವು ನಮ್ಮ ಜೊತೆ ಬೆಂಗಳೂರಿಗೆ ಬನ್ನಿ ಎಂದನು. ಸಾವಿತ್ರಮ್ಮ ಸಂತೋಷಪಟ್ಟಳು. ಆದರೆ ಬೆಂಗಳೂರಿಗೆ ಹೋದ ನಂತರ ಎಲ್ಲವೂ ಬದಲಾಗತೊಡಗಿತು. ನಗರದ ಫ್ಲ್ಯಾಟ್ನಲ್ಲಿ ಸಾವಿತ್ರಮ್ಮಗೆ ಉಸಿರುಗಟ್ಟುವಂತೆ ಅನಿಸುತ್ತಿತ್ತು. ಬೆಳಿಗ್ಗೆ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ. ಮೇಘನಾ ಕೆಲವೊಮ್ಮೆ ಕೋಪದಿಂದ ಹೇಳುತ್ತಿದ್ದಳು, ಅತ್ತೆ, ಈ ಹಳ್ಳಿ ಸ್ಟೈಲ್ ಇಲ್ಲಿ ಬೇಡ ಎನ್ನುತ್ತಿದ್ದಳು. ಸಾವಿತ್ರಮ್ಮ ಮೌನವಾಗುತ್ತಿದ್ದಳು. ಒಮ್ಮೆ ಸುರೇಶ್ ಆಫೀಸ್ನಿಂದ ತಡವಾಗಿ ಬಂದನು. ಸಾವಿತ್ರಮ್ಮ ಅವನಿಗಾಗಿ ಊಟ ಕಾಯ್ದಿಟ್ಟಿದ್ದಳು. ಆದರೆ ಸುರೇಶ್ ಹೇಳಿದ, ಅಮ್ಮ, ಹೊರಗಡೆ ಊಟ ಮಾಡಿ ಬಂದಿದ್ದೀನಿ ಎಂದನು. ಆ ಮಾತು ಕೇಳಿ ಅವಳು ನಿಧಾನವಾಗಿ ಪಾತ್ರ ತೆಗೆದುಕೊಂಡು ಹೋದಳು. ಆ ರಾತ್ರಿ ಅವಳು ಬಾಲ್ಕನಿಯಲ್ಲಿ ಕೂತು ಅಳುತ್ತಿದ್ದಳು. ನನ್ನ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತಿದ್ವಿ, ಇಲ್ಲಿ ಯಾರಿಗೂ ಯಾರಿಗೆ ಸಮಯ ಇಲ್ಲ ಎಂದುಕೊಂಡಳು. ಕೆಲವು ತಿಂಗಳುಗಳ ನಂತರ ಸಾವಿತ್ರಮ್ಮ ಊರಿಗೆ ಹಿಂತಿರುಗಿದಳು. ಆದರೆ ಅವಳು ಹೋದ ನಂತರ ಸುರೇಶ್ ಮನೆಯಲ್ಲಿ ಶಾಂತಿ ಕಳೆದು ಹೋಯಿತು. ಗಂಡ ಹೆಂಡತಿಯ ಜಗಳ, ಮಕ್ಕಳಿಗೆ ಕಾಳಜಿ ಇಲ್ಲ, ಮನೆಯಲ್ಲಿ ನಗು ಇಲ್ಲ, ಒಟ್ಟಿಗೆ ಊಟ ಇಲ್ಲ. ಒಂದು ದಿನ ಸುರೇಶ್ ಮನೆಗೆ ಬಂದಾಗ ಮಗ ಮೊಬೈಲ್ನಲ್ಲಿ ಬ್ಯುಸಿ, ಹೆಂಡತಿ ತನ್ನ ಕೆಲಸದಲ್ಲಿ ಬ್ಯುಸಿ. ಅವನಿಗೆ ತನ್ನ ಹಳೆಯ ಮನೆಯ ನೆನಪಾಯಿತು. ಅಮ್ಮ ಇದ್ದಾಗ ಮನೆ ಸ್ವಚ್ಛವಾಗಿತ್ತು, ಪ್ರೀತಿ ಇತ್ತು, ಒಗ್ಗಟ್ಟು ಇತ್ತು, ಮನಸ್ಸಿಗೆ ಶಾಂತಿ ಇತ್ತು. ಈಗ ಎಲ್ಲವೂ ಇದ್ದರೂ ಸಂತೋಷ ಇಲ್ಲ ಎಂದುಕೊಂಡನು. ಒಂದು ದಿನ ಅನಿತಾ ಕರೆ ಮಾಡಿ ಅತ್ತಳು, ಅಮ್ಮ ಆಸ್ಪತ್ರೆಗೆ ಸೇರಿದ್ದಾಳೆ ಎಂದಳು. ಸುರೇಶ್ ಬೆಚ್ಚಿ ಬಿದ್ದನು. ತಕ್ಷಣ ಊರಿಗೆ ಹೋದನು. ಆಸ್ಪತ್ರೆಯ ಹಾಸಿಗೆಯಲ್ಲಿದ್ದ ಸಾವಿತ್ರಮ್ಮ ದುರ್ಬಲಳಾಗಿ ಮಲಗಿದ್ದಳು. ಸುರೇಶ್ ಅವಳ ಕೈ ಹಿಡಿದು ಅಳುತ್ತಾ ಹೇಳಿದ, ಅಮ್ಮ, ಕ್ಷಮಿಸಮ್ಮ, ನೀನು ಇದ್ದಾಗ ಮನೆ ಮೌಲ್ಯ ಗೊತ್ತಾಗಲಿಲ್ಲ. ಸಾವಿತ್ರಮ್ಮ ನಿಧಾನವಾಗಿ ನಗುತ್ತಿದ್ದಳು. ಮಗ, ಅಮ್ಮ ಇರುವ ಮನೆಯಲ್ಲಿ ಕೋಪ ಇರಬಹುದು, ಬಡತನ ಇರಬಹುದು, ಆದರೆ ಪ್ರೀತಿ ಯಾವತ್ತೂ ಕಡಿಮೆಯಾಗುವುದಿಲ್ಲ ಎಂದಳು. ಆ ಮಾತು ಕೇಳಿ ಸುರೇಶ್ ಕಣ್ಣೀರು ತಡೆದುಕೊಳ್ಳಲಿಲ್ಲ. ಪ್ರಿಯರೇ, ಅಮ್ಮ ಮನೆಯಲ್ಲಿ ಇದ್ದರೆ ಮನೆಗೆ ಜೀವ ಇರುತ್ತದೆ, ಮಕ್ಕಳಿಗೆ ಮಮತೆ ಸಿಗುತ್ತದೆ, ಕುಟುಂಬ ಒಟ್ಟಾಗಿರುತ್ತದೆ, ದೇವರ ಅನುಭವ ಆಗುತ್ತದೆ. ಅಮ್ಮ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವಳು ಮನೆಯ ಹೃದಯ. ಈ ಕಥೆಯಿಂದ ನಾವು ಕಲಿಯಬೇಕಾದದ್ದು, ಅಮ್ಮನ ಮೌಲ್ಯ ಅವಳು ಇದ್ದಾಗಲೇ ಅರಿಯಬೇಕು. ಮನೆಯ ಶಾಂತಿ ಹಣದಿಂದ ಬರುವುದಿಲ್ಲ, ಪ್ರೀತಿಯಿಂದ ಬರುತ್ತದೆ. ತಾಯಿಯ ಆಶೀರ್ವಾದ ಇರುವ ಮನೆ ಸ್ವರ್ಗದಂತಿರುತ್ತದೆ. ವಯಸ್ಸಾದ ತಾಯಿಯನ್ನು ಒಂಟಾಗಿ ಬಿಡಬಾರದು. ವೀಕ್ಷಕರೇ, ಈ ಕಥೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗು ನಗುತ್ತಿರಿ. ಧನ್ಯವಾದಗಳು.